ಕನಿಷ್ಠ ವೇತನ ಕೊಡಿ ಎಂದಿದ್ದಕ್ಕೆ ಕೆಲಸದಿಂದ ವಜಾಗೊಳಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಕನಿಷ್ಠ ವೇತನ ಕೊಡಿ ಎಂದಿದ್ದಕ್ಕೆ 38 ಸಿಬ್ಬಂದಿಯನ್ನ ಕೆಲಸದಿಂದ ವಜಾಗೊಳಿಸಲಾಗಿದೆ. ನ್ಯಾಯಾಧೀಶರ ಆದೇಶಕ್ಕೂ ಕೂಡ ಕ್ಯಾರೆ ಎನ್ನದ ಎಂಜಿ ಕೆರೋಟಗಿ. ಕಾರ್ಮಿಕರ ಗೋಳು ಕೇಳದ ತೋಟಗಾರಿಕೆಯ ಮಹಾವಿದ್ಯಾಲಯ ಡೀನ್. ಬೆಳಗಾವಿಯ ಅರಭಾವಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲೆಂತ ನೀತಿ ಎಂಬಂತೆ ಬಡ ಕೂಲಿ ಕಾರ್ಮಿಕರ ಮೇಲೆ ಅಧಿಕಾರದ ದರ್ಪವನ್ನ ಇಲ್ಲಿನ ಡೀನ್ ಮೆರಿತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಡಾಕ್ಟರ್ ಎಂಜಿ ಕೆರೋಟಗಿ ವಿರುದ್ಧ ಬಡ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕನಿಷ್ಠ ವೇತನವನ್ನ ಕೊಡಿ ಎಂದಿದ್ದಕ್ಕೆ 38 ಸಿಬ್ಬಂದಿಯನ್ನ ಕೆಲಸದಿಂದ ವಜಾಗೊಳಿಸಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ನ್ಯಾಯಾಧೀಶರ ಆದೇಶಕ್ಕೂ ಕೂಡ ಕ್ಯಾರೆ ಅನ್ನದೆ ಎಂಜಿ ಕೆರೋಟಗಿ ಅಧಿಕಾರದ ದರ್ಪವನ್ನ ಮೆರಿತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಕಾರ್ಮಿಕರ ಗೋಳನ್ನ ಕೇಳದ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ವಿರುದ್ಧವಾಗಿ ಆಕ್ರೋಶ ಕೇಳಿ ಬರ್ತಾ ಇದೆ. ಬೆಳಗಾವಿಯ ಅರಭಾವಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಅನೀತಿ ಕಂಡು ಬರ್ತಾ ಇದೆ. ಬಡ ಕೂಲಿ ಕಾರ್ಮಿಕರ ಮೇಲೆ ಅಧಿಕಾರದ ದರ್ಪವನ್ನ ಇಲ್ಲಿನ ತೋಟಗಾರಿಕೆ ಇಲಾಖೆಯ ಡೀನ್ ಮೆರಿತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಡಾಕ್ಟರ್ ಎಂಜಿ ಕೆರೋಟಗಿ ವಿರುದ್ಧ ಬಡ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕನಿಷ್ಠ ವೇತನ ಕೊಡಿ ಎಂದಿದ್ದಕ್ಕೆ ಕೆಲಸದಿಂದ ವಜಾಗೊಳಿಸಲಾಗ್ತಾ ಇದೆ. 38 ಕಾರ್ಮಿಕರನ್ನ ವಜಾಗೊಳಿಸಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ನ್ಯಾಯಾಧೀಶರ ಆದೇಶಕ್ಕೂ ಕೂಡ ಇಲ್ಲಿನ ಡೀನ್ ಎಂಜಿ ಕೆರೋಟಗಿ ಅವರು ನ್ಯಾಯಾಧೀಶರ ಆದೇಶಕ್ಕೂ ಕೂಡ ಕ್ಯಾರ್ ಅಂತ ಇಲ್ಲ. ಕಾರ್ಮಿಕರ ಗೋಳನ್ನ ಕೇಳದ ಮಹಾವಿದ್ಯಾಲಯದ ಡೀನ್ ವಿರುದ್ಧ ಈಗ ಆಕ್ರೋಶ ಕೇಳಿ ಬರ್ತಾ ಇದೆ. ಬೆಳಗಾವಿಯ ಅರಭಾವಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಎಂತಹ ನೀತಿ ಎಂಬಂತೆ ಪ್ರಶ್ನೆ ಮೂಡ್ತಾ ಇದೆ. ಬಡ ಕೂಲಿ ಕಾರ್ಮಿಕರ ಮೇಲೆ ಅಧಿಕಾರದ ದರ್ಪವನ್ನ ಇಲ್ಲಿನ ತೋಟಗಾರಿಕೆ ಇಲಾಖೆಯ ಡೀನ್ ತೋರಿಸ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಡಾಕ್ಟರ್ ಎಂಜಿ ಕೆರೋಟಗಿ ವಿರುದ್ಧ ಬಡ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕನಿಷ್ಠ ವೇತನವನ್ನ ಕೊಡಿ ಎಂದು ಕೇಳಿದ್ದಕ್ಕೆ 38 ಜನರನ್ನ ಕೆಲಸದಿಂದ ವಜಾಗೊಳಿಸಿದ ಘಟನೆ ಅರಭಾವಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ನಡೆದಿರುವಂತದ್ದು. ಮಹಾವಿದ್ಯಾಲಯದಲ್ಲಿ ಡೀನ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಎಂಜಿ ಕೆರೋಟಗಿ ಇವರ ವಿರುದ್ಧವಾಗಿ ಬಡ ಕಾರ್ಮಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಂಜಿ ಕೆರೋಟಗಿ ನ್ಯಾಯಾಧೀಶರ ಆದೇಶಕ್ಕೂ ಕೂಡ ಕ್ಯಾರೆ ಅನ್ನದೆ ಬಡ ಕೂಲಿ ಕಾರ್ಮಿಕರ ಮೇಲೆ ಅಧಿಕಾರದ ದರ್ಪವನ್ನ ತೋರಿಸ್ತಾ ಇದ್ದಾರೆ ಎಂಬುದಾಗಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇರುವಂತದ್ದು. ರೇಂಜ್ ಇಟ್ಕೊಂಡು ಇಲ್ಲ ನೀವು ಅದಲ್ಲ ಗಾಡಿಯಾರು ಬಂದ್ ಮಾಡ್ರಿ, ಗಾಡಿ ಬಂದ್ ಮಾಡ್ರಲ್ಲ ಇಲ್ಲ ಅದಲ್ಲ ನೀವು ಇಷ್ಟೆಲ್ಲ ಮುಗಿದೈತಿ ಇದಾಗೈತ್ರಿ ಅವ್ರನ್ನ ಇದ್ದ ಸ್ಥಳದಾಗ ಇದನ್ನ ಮುಂದುವರ್
ಎಸ್ ಕನಿಷ್ಠ ವೇತನ ಕೊಡಿ ಎಂದಿದ್ದಕ್ಕೆ ಕೆಲಸದಿಂದ ವಜಾಗೊಳಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕೂಲಿ ಕಾರ್ಮಿಕ ಅಧ್ಯಕ್ಷರಾಗಿರುವಂತಹ ಸುರೇಶ್ ಅವರು ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಸುರೇಶ್ ಅವರೇ, ಆಗಿದೆ. ಏನು ಅಂದ್ರೆ ಕನಿಷ್ಠ ವೇತನವನ್ನ ಕೊಡಿ ಎಂದು ಕೇಳ್ತಾ ಇದಾರೆ ಅವರು. ಇಲ್ಲಪ್ಪ ನಾನು ತಗೋತೀನಿ ಅವ್ರ ಕೆಲ್ಸಕ್ಕ. ಇಲ್ಲಿ ಯಾವ ಜಾಗದಾಗಿದ್ರೆ ಅದೇ ಜಾಗದಲ್ಲಿ ಮೊದಲು ಯಾವ ತರ ಮಾಡ್ತಾರೆ ಆ ತರ ನಾನು ಮಾಡಿಸ್ತೀನಿ ಅಂತ ಒಪ್ಕೊಂಡು ಬಂದಿದ್ದಾರೆ. ಈಗ ನೋಡಿದರೆ ಇಲ್ಲಿ ಆಫೀಸಿನಲ್ಲಿ ತಗೊಳ್ಳೋದಿಲ್ಲ ನಿಮ್ಮನ್ನ ಕೆಲಸದಕ್ಕೆ, ಹೋಗ್ಬೇಕಾದ್ರೆ ಫೀಲ್ಡಿಗೆ ಹೋಗ್ರಿ, ಅಲ್ಲಿಂದ ಬಂದು ಬೇಕಾದ್ರೆ ಅವ್ರಿದ್ದವ್ರು ನೀವು ಆಫೀಸ್ನ ಮಾಡಿದ್ರೆ ಆಫೀಸ್ನ ಮಾಡತ್ ಅವ್ರು ಹೇಳ್ತಾ ಇದಾರೆ. ಇವ್ರು ನೋಡಿದ್ರೆ ಇಲ್ಲಿ ಇಲ್ಲ ಆಫೀಸ್ನ ತಗೊಳಂಗಿಲ್ಲ, ಫೀಲ್ಡ್ ಮಾಡ್ತಾರ ಮಾಡ್ರಿ, ಇಲ್ಲ ಅಂದ್ರೆ ಯಾರ ಹತ್ರ ಹೋಗ್ತಿರ ಹೋಗ್ರಿ, ಯಾವಂತಕ್ ಹೋಗ್ತಿರ ಹೋಗ್ರಿ, ಬೇಜವಾಬ್ದಾರಿ ಮಾತನ್ನ ಹೇಳ್ತಾ ಇದಾರೆ ಇಲ್ಲಿ ಅಧಿಕಾರಿಗಳು. ಮಾನ್ಯ ಡೀನ್ ರವ್ರ ಕೇಳಕ್ ಹೋದ್ರೆ ಅವರು ಅದನ್ನೇ ಈಗ ನಮ್ಮ ಮುಖ್ಯಸ್ಥರು ಒಂದು ವಿಭಾಗದ ಮುಖ್ಯಸ್ಥರಾದಂತ ಡಿ ಗಸ್ತಿ ಸರ್ ಅವರು ಕೂಡ ಡಿಎನ್ ಹತ್ರ ಹೋಗ್ರಿ, ಆದೇಶ ತಗೊಂಬರ್ರಿ, ಲೀಟರ್ ತೊಗೊಂಬರ್ರಿ, ಲೀಟರ್ ತೊಗೊಂಬರ್ರಿ, ನಿಮ್ ತಗೋರಂತ ಡಿಎನ್ ಹತ್ರ ಹೋದ್ರೆ ಏನೋ ಆದೇಶ ಕೊಡಲ್ಲ, ನೀವೇನಲ್ಲಿ ಹೋಗ್ತಿರ ಹೋಗ್ರಿ ಅಂತ ಅವ್ರು ಹೇಳ್ತಾ ಇದಾರೆ. ನಮಗೆ ಇಲ್ಲಿ ಬಹಳ ಅಂದ್ರೆ ಬಹಳ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ನಾನೊಬ್ಬ ಲೀಡರ್, ಇಲ್ಲಿ ಲೀಡರ್ ನನ್ನೇ ಟಾರ್ಗೆಟ್ ಮಾಡ್ಕೊಂಡು ಇಲ್ಲ ಅವನನ್ನ ಕೆಲ್ಸಕ್ಕೆ ಇದ್ ಮಾಡಬೇಡ್ರಿ, ಇಲ್ಲಿ ಆಫೀಸ್ ತಗೋಬೇಡ್ರಿ. ಹೊಲದಲ್ಲಿ ಲೇಬರ್ಸ್ ಹೊಲದಲ್ಲಿ ಕೂಡ ಅದನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೊಲದಲ್ಲಿ ಕೆಲಸ ಮಾಡ್ತಾರ ಮಾಡ್ರಿ, 8:30 ಕರೆಕ್ಟ್ 8:30 ಇರ್ಲಿಕ್ಕಂದ್ರೆ ವಾಪಸ್ ಹೋಗ್ರಿ, ಇಲ್ಲ ಮಧ್ಯಾಹ್ನ ಊಟಕ್ಕೆ ಬಿಡ್ಬೇಕಾದ್ರೆ ಕರೆಕ್ಟ್ 1 ಗಂಟೆಗೆ ಬಿಡ್ತಾರೆ. ಪೌಣೆ ಒಂದ್ ತಾಸು, 1 ತಾಸು ಇಲ್ಲ, 45 ಮಿನಿಟ್ ಮಾತ್ರ ಹೋಗೋದು. ಇಲ್ಲ ಅಂದ್ರೆ ಆಬ್ಸೆಂಟ್ ಆಗಿ ಬಿಡ್ತಾರೆ. ಬಂದ್ರೆ ಲೇಟ್ ಆಗಿ ಬಂದ್ರೆ 2 ಗಂಟೆಗೆ 2:15 ಬಂದ್ರೆ ಆಬ್ಸೆಂಟ್. ಈ ತರ ಹರಾಸ್ಮೆಂಟ್ ಮಾಡ್ತಾ ಇದಾರೆ ಲೇಬರ್ಸ್ಗೆಲ್ಲ. ನಿನ್ನೆ 3 ಜನ ಫೀಲ್ಡ್ ವರ್ಕರ್ಸ್ ತಗೊಂಡಿನ ಅಂತ ಹೇಳಿ ಅವ್ರನ್ನು ಕೂಡ ವಾಪಸ್ ಕಳಿಸ್ತಾ ಇದ್ರು. ಅಂದ್ರೆ ನಾವು ಮೊದಲು ಇಲ್ಲಿ ಡಿಪಾರ್ಟ್ಮೆಂಟ್ ಸರ್ಕಾರಿ ವಿಭಾಗ, ಸಸ್ಯಶಾಸ್ತ್ರ ವಿಭಾಗ, ಮತ್ತೆ ಪುಷ್ಪ ಫಲ ಪ್ರದರ್ಶನ ವಿಭಾಗ, ಮತ್ತೆ ASRP, ಈ ತರ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ಗಳು ಇದ್ವು. ಆ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಎಲ್ಲರೂ ಮೊದಲು 1994 ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕರು. ಅವ್ರನ್ನೆಲ್ಲ ಏಕಾಏಕಿ ನಮ್ಮ ಕನಿಷ್ಠ ವೇತನ ಕೇಳಿದ್ದಕ್ಕೆ ಏಕಾಏಕಿ ಎಲ್ಲರನ್ನು ಕೆಲಸದಿಂದ ತೆಗೆದಿದ್ದಾರೆ. ನಮಗೆ ನ್ಯಾಯವನ್ನು ದೊರಕಿಸಿ ಕೊಡಿ ಅಂತ. ಇಲ್ಲ ಅಂದ್ರೆ ಸುಸೈಡ್ ಮಾಡ್ಕೋ ಲೆಕ್ಕಕ್ಕೆ ನಮ್ಮ ಕಾರ್ಮಿಕರು ನಿಂತಿದ್ದಾರೆ. ಅದೇನಾರು ಆಯ್ತಂದ್ರೆ ಅದಕ್ಕೆ ನೇರವಾಗಿ ಯೂನಿವರ್ಸಿಟಿ ಮತ್ತು ಮಾನ್ಯ ಡೀನ್ ರವರ ಕಾರಣ, MG ಕರೋಟಗಿ ಸರ್ ಅವ್ರ ಕಾರಣ ಆಗ್ತಾರಂತ ನಾ ಈ ಮುಖಾಂತರ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಸರ್. ಈಗ ಕಾರ್ಮಿಕರು ಬಹಳ ಅಂದ್ರೆ ಬಹಳ ನೊಂದಿದ್ದಾರೆ. 2 ವರ್ಷದಿಂದ ಇದೇ ತರ ನಮ್ಮನ್ನ ಕಾಡ್ತಾ ಇದಾರೆ ಇವರು ಡೀನ್ ರವರು. ಅಲ್ಲಿ ತಗೋತೀನಂತ ಕೆಲಸಕ್ಕೆ ಹೇಳ್ತಾರೆ, ಇಲ್ಲ ಬಂದಿಲ್ಲ ಅಂತ ನಮಗ್ ಹೇಳ್ತಾರ. ನಾವು ಬಂದಿದ್ದೀವಿ, ನಮ್ ಪ್ರೂಫ್ ಕೊಡ್ತೀವಿ ಸರ್. ನಾವು 15 ವರ್ಷದಿಂದ ಕೆಲಸ ಮಾಡಿದ್ದಕ್ಕೂ ನಾವು ಸರ್ಟಿಫಿಕೇಟ್ ಕೊಡ್ತೀವಿ. ಸರ್ಟಿಫಿಕೇಟ್ ಕೊಡೋದಾದ್ರೆ ಅವರೇ ಕೊಟ್ಟಿದ್ದು ಸರ್ಟಿಫಿಕೇಟ್ ಇದಾವೆ. ಅಲ್ಲಿ ಕೋರ್ಟ್ನಿಗೆ ಬರ್ತಾರೆ, ಕೋರ್ಟ್ಗೆ ಫೇಕ್ ಅಂತ. ಫೇಕ್ ಇದ್ರೆ ಅವರು ನಮ್ಮ ಕಂಪ್ಲೀಟ್ ಮಾಡ್ಬೇಕಾಗಿತ್ತಲ್ಲ. ಅವ್ರು ಕೊಟ್ಟ ಸರ್ಟಿಫಿಕೇಟ್ ಅವ್ರ ಹೆಂಗೆ ಫೇಕ್ ಅಂತ ಹೇಳಿ ಸರ್. ಅಲ್ಲಿ ಬಂದು ಸುಳ್ಳನ್ನು ಹೇಳ್ತಾ ಇದಾರೆ ಕೋರ್ಟಿಗೆ ಬಂದು. ಇಲ್ಲ ನಾನು ಸೀಸನಲ್ ವೈಸ್ ತಗೋತೀನಿ. ಸೀಸನಲ್ ವೈಸ್ ಎಲ್ಲಿ ಬರುತ್ತೆ ಸರ್ ಅದು? ಸೀಸನಲ್ ವೈಸ್ ಒಂದು ಕಾಂಟ್ರಾಕ್ಟ್ ಇಲ್ಲ, ಏನಿಲ್ಲ ಸರ್. ಇಲ್ಲಿ ನಾವು ನೇರವಾಗಿ ಯೂನಿವರ್ಸಿಟಿ ಅಂದ್ರೆ ಅಮೌಂಟ್ ಬರುತ್ತೆ ನಮ್ಮ ಪೇಮೆಂಟ್. ಇಷ್ಟು ವರ್ಷ ನಮಗೆ ನೇರವಾಗಿ ಅಕೌಂಟಿಗೆ ಹಾಕ್ತಾ ಇದಾರೆ ಈಗ. ಈಗ ನೋಡಿದ್ರೆ ಇಲ್ಲ ನಿಮ್ ಕನಿಷ್ಠ ವೇತನ ಕೊಡಕ್ ಆಗಂಗಿಲ್ಲ, ಹಂಗಾಯ್ತು ಹಿಂಗಾಯ್ತು, ಕೇಸ್ ತಕೊಂಡ್ ಬರ್ರಿ, ಸಹಿ ಮಾಡಿ ಕೊಡ್ರಿ. ಕೇಸ್ ಬರಕ್ ಹೋಗ್ಬೇಡ್ರಿ. ಕಾರ್ಮಿಕರಿಗೆ ತುಂಬಾ ಅಂದ್ರೆ ತುಂಬಾ ಅನ್ಯಾಯ ಮಾಡ್ತಾ ಇದಾರೆ ಸರ್. ಇಲ್ಲಿ ತೋಟಗಾರಿಕೆ ಇಲಾಖೆ ಕರ್ನಾಟಕದಲ್ಲಿ ಈ ತರ ಮೋಸ ಆಗ್ತಾ ಇದಾರೆ. ಎಲ್ಲ ಅಧಿಕಾರಿಗಳು ಮೋಸ ಮಾಡ್ತಾ ಇದಾರೆ ಕಾರ್ಮಿಕರಿಗೆ. ಅದಕ್ಕೆ ಸರ್ ನಿಮ್ಮ ಮೀಡಿಯಾ ಮುಖಾಂತರ ನಾನು ಹೇಳೋದಕ್ಕೆ ಒಂದು ಇಷ್ಟಪಡ್ತೀನಿ. ಕಾರ್ಮಿಕರಿಗೆ ಬಹಳ ತೊಂದರೆ, ತೀರಾ ಹೇಳ್ಬೇಕಂದ್ರೆ ಬಹಳ ಅಂದ್ರೆ ಬಹಳ ತೊಂದರೆ ಕೊಡ್ತಾ ಇದಾರೆ. ಕಾರ್ಮಿಕರಿಗೆ ಕಿಮ್ಮತ್ತೇನೆ ಇಲ್ಲ. ತೋಟಗಾರಿಕೆ ಇಲಾಖೆಯಲ್ಲಿ ಕಾರ್ಮಿಕರಿಗೆ ತೊಂದರೆನೇ ಇಲ್ಲ. ತೊಂದರೆ ಸಿಕ್ಕಾಪಟ್ಟೆ ತೊಂದರೆಯನ್ನು ಕೊಡ್ತಾ ಇದಾರೆ ಬರೀ. ಗೌರ್ಮೆಂಟ್ ಇದು ಉನ್ನತ ಶಿಕ್ಷಣ ಇಲಾಖೆ ಬರುತ್ತೆ ಸರ್. ಇದು ಉನ್ನತ ಶಿಕ್ಷಣ ಇಲಾಖೆಯಲ್ಲೇನೆ ಈ ತರ ಕಾರ್ಮಿಕರಿಗೆ ತೊಂದರೆ ಕೊಟ್ರೆ ಹೆಂಗೆ ಸರ್? ಇದು ಕಾರ್ಮಿಕರು ಹೆಂಗೆ ಬದುಕಬೇಕು ಸರ್ ನಾಳೆ? ಕನಿಷ್ಠ ವೇತನ ಗೌರ್ಮೆಂಟ್ ಜಾರಿ ಮಾಡಿದ್ರೆ ಇವ್ರು ಕೂಡ ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಯಾರು ಕೊಡೋರು ಕನಿಷ್ಠ ವೇತನ? ಮಿನಿಮಮ್ ವೇಜಸ್ ಅದು ಜಾರಿ ಮಾಡ್ತಾರ, ಇಲ್ಲಿ ಇವ್ರು ನೋಡ್ರೆ ಕೊಡಲ್ಲ. ಮತ್ತೆ ಯಾರು ಕೊಡ್ತಾರ ಸರ್ ಮಿನಿಮಮ್ ವೇಜ್? ಎಲ್ಲಿ ಯಾರು ಕೊಡೋರು? ಇವ್ರ ಕೇಳಿದ್ರೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವರು ಕಾರ್ಮಿಕರು ಏನ್ ಮಾಡ್ಬೇಕು? ಈಗ ಯಾವ ಕಾರಣಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಅಂತ ಸರ್ಕಾರದಿಂದ ಕೂಡ ಕನಿಷ್ಠ ವೇತನವನ್ನ ನಿಗದಿಪಡಿಸಲಾಗಿರುತ್ತೆ. ಆದ್ರೆ ಇವ್ರು ಮಾತ್ರ ಏನು ಕನಿಷ್ಠ ವೇತನವನ್ನ ಕೊಡ್ತಾ ಇಲ್ವಲ್ಲ, ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದೆ ಸುರೇಶ್? ಸರ್ಕಾರದವರು ಆಕ್ಷನ್ ತಗೋಬೇಕು ಸರ್. ಇದಕ್ಕೆ ಸರ್ಕಾರನೇ ಇದಕ್ಕೆ ಆಕ್ಷನ್ ತಗೋಬೇಕೀಗ.
ಈ ಕಾರ್ಮಿಕರಿಗೆ ಕರ್ನಾಟಕದಲ್ಲಿ ಎಲ್ಲ ಕಾರ್ಮಿಕರಿಗೆ ಈ ತರ ಆಗ್ತಾ ಇದೆ. ಎಲ್ಲ ಸರ್ಕಾರನೇ ಮುಂದೆ ಇದನ್ನ ಪರಿಶೀಲನೆ ಮಾಡಿ ಯಾಕೆ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಸರ್ಕಾರನೇ ನಿರ್ಧಾರ ಮಾಡಬೇಕು. ಇಂಥ ಅಧಿಕಾರಿಗಳಿಗೆ ಏನ್ ಆಗ್ಬೇಕಲ್ಲ ಆಗ್ಲೇಬೇಕು. ಯಾಕಂದ್ರೆ ಕಾರ್ಮಿಕರಿಗೆ ಅಷ್ಟು ಹರಾಸ್ಮೆಂಟ್ ಆಗ್ತಾ ಇದೆ ಇಲ್ಲಿ ಅರವಾಮಿ ತೋಟಗಾರಿಕೆ ಇಲಾಖೆಯಲ್ಲಿ ಅಂತೂ ಹೇಳಕ್ಕಾಗಲ್ಲ. ಆ ತರ ಹರಾಸ್ಮೆಂಟ್ ಮಾಡ್ತಾ ಇದಾರೆ ಇಲ್ಲಿ. ಕಾರ್ಮಿಕರಿಗೆ ಒಂದೀಟು ಕಿಮ್ಮತ್ ಕೊಡ್ತಾ ಇಲ್ಲ, ಕಾಲ ಹಾಕಿ ತುಳಿತಾ ಇದಾರೆ ಇಲ್ಲಿ. ಏನ್ ಮಾಡೋದು ಈಗ? ಅವ್ರು ಸಾಯೋ ಸ್ಥಿತಿಯಲ್ಲಿದ್ದಾರೆ. ಈಗ ಔಷಧ ತಗೊಂಡ್ ಸಾಯ್ತಾರೆ ನೋಡಿ ಸರ್ ಅವರು. ಅವ್ರು ಹಿಂಗೆ ಮುಂದುವರೆದ್ರೆ ಇದೇ ತರ ಮುಂದೆ ಅವ್ರು ಇದನ್ನ ಮಾಡ್ತಾ ಇದ್ದಾರೆ, ಕಾರ್ಮಿಕರೆಲ್ಲರೂ ಸುಸೈಡ್ ಮಾಡೋ ಲೆಕ್ಕಕ್ಕೆ ಬಂದಿದ್ದಾರೆ. ಸರ್ಕಾರ ಬೇಗನೆ ಎಚ್ಚೆತ್ತುಕೊಳ್ಳಬೇಕು, ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸಬೇಕಂತ ತಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತೇವೆ ಸರ್. ಓಕೆ, ಈಗ ಈ ಇಷ್ಟೊಂದು ಅನ್ಯಾಯ ನಡೀತಾ ಇದೆ ಕಾರ್ಮಿಕರ ಮೇಲೆ ಅಂತ ಈಗ ಏನು ತಾವು ಆರೋಪವನ್ನ ಮಾಡ್ತಾ ಇದ್ದೀರಾ, ಇಲ್ಲಿ ಒಂದು ಹೆಸರು ಕೂಡ ಕೇಳಿ ಬರ್ತಾ ಇದೆ. MG ಕೆರೋಟಿಗೆ ಅವರು ಸಾಕಷ್ಟು ಒಂದ್ ರೀತಿಯ ಆರೋಪ ಕೇಳಿ ಬರ್ತಾ ಇದೆ ಅವ್ರ ಮೇಲೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಮೇಲಾಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಈ ರೀತಿ ಅನ್ಯಾಯ ಆಗ್ತಾ ಇದೆ ಸರ್ ಯೂನಿವರ್ಸಿಟಿಗೆ ಅಲ್ಲ ಸರ್, ಯೂನಿವರ್ಸಿಟಿ ಅವರಿಗೆ ತಿಳಿಸಿದ್ದೇವೆ ಸರ್. ನಮ್ದು ಈ ತರ ಆಗಿದೆ ಸರ್. ನಮ್ಕಿ ಮೊದಲು ಬಂದವರಿಗೆ 15,000 ಕೊಡ್ತಾರೆ, 14,000 ಕೊಡ್ತಾರೆ, ಎಲ್ಲ ಇಷ್ಟು ಪೇಮೆಂಟ್ ಕೊಡ್ತಾರೆ ಸರ್. ನಮಗೂ ಒಂದ್ ಸ್ವಲ್ಪ ಹೆಚ್ಚು ಮಾಡಿ ಪೇಮೆಂಟ್ ಅಂದ್ರೆ ಎಲ್ಲಪ್ಪ ನಿಮ್ಗೆ ಕೊಡಕ್ಕಾಗಲ್ಲ, ಎಲ್ಲಿ ಹೋಗ್ತಾರೆ ಹೋಗ್ರಿ ಸರ್. ನಾವು ಬಾಗಲಕೋಟೆಗೆ 2020ರಲ್ಲಿ ಬಾಗಲಕೋಟೆಗೆ ಹೋಗಿದ್ದೀವಿ ಸರ್. ನಮ್ಗೆ ಕನಿಷ್ಠ ವೇತನ ಕೊಡಿ ಸರ್, ನಮ್ ಸಂಬಳ ಹೆಚ್ಚಾಗಿ ಕೊಡಿ ಅಂತ. ಅವರು ಕೂಡ ಅಲ್ಲಿ ಇಲ್ಲ ನಿಮ್ಗೆ ಕೊಡಕ್ ಆಗಲ್ಲ, ನೀವ್ ಎಲ್ಲಿ ಹೋಗ್ತಾರ ಹೋಗ್ರಿ, ಈ ತರ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿ. ಅವರು ಕೂಡ ಕೇರ್ ಮಾಡ್ತಾ ಇಲ್ಲ ಕಾರ್ಮಿಕರನ್ನು. ಮಾಡ್ತೇನೆ. ಧನ್ಯವಾದಗಳು ಈಡೆನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದ್ದೀವಿ, ಕನಿಷ್ಠ ವೇತನ ಕೊಡಿ ಎಂದಿದ್ದಕ್ಕೆ ಕೆಲಸದಿಂದ ವಜಾಗೊಳಿಸಲಾಗಿದೆ. ನ್ಯಾಯಾಧೀಶರ ಆದೇಶಕ್ಕೂ ಕೂಡ ಕ್ಯಾರ್ ಅನ್ನದೆ ಡಾಕ್ಟರ್ MG ಕೆರೋಟಿಗೆ ಕಾರ್ಮಿಕರ ಗೋಳನ್ನ ಕೇಳದೆ ಮಹಾವಿದ್ಯಾಲಯದ ಡೀನ್ ಆದಂತಹ MG ಕೆರೋಟಿಗೆ ಅವರು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಕಾರ್ಮಿಕರ ಮೇಲೆ ಒಂದ್ ರೀತಿಯ ದರ್ಪವನ್ನ ತೋರಿಸ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ನೀವು ಬರ್ಕೊಡ್ರಿ. ಅಲ್ಲ ನೀವು ಎಷ್ಟು ದೌಡಕ್ಕೆ ಹೊಂಟ್ರಿ? ಇಲ್ಲ ಟೈಮಿಂಗ್ ಎಷ್ಟು ಅದ? ನನ್ನ ಕೆಲಸ ಐತಿ, ಬ್ಯಾಂಕಿಗೆ ಹೋಗ್ಕೊ ಹೊಂಟಿರಿ. ಅದ ಟೂರ್ ಇದನ್ನಾರು ತೋರಿಸ್ರಲ್ಲ. ಏನು ತೋರಿಸ್ಬೇಕ್ರಿ? ಹಾಂ, ನಿಮ್ಮ ಡೈರಿ ಅಥವಾ ಎಲ್ಲಿ ಹೊಂಟ್ರಿ, ಏನು ಹೊಂಟ್ರಿ? ನೀವು ಯಾರು ಕೇಳೋರು? ನನಗೆ ನಾನು ಸಾರ್ವಜನಿಕರಿ. ಸಾರ್ವಜನಿಕರಿ ನೀವು ಯಾರು ಕೇಳೋರು? ಅಲ್ಲ ನೀವು ಯಾರು? ಹಾಂ, ಸಾರ್ವಜನಿಕರಿಗೆ ಹೇಳಿ ಅಡ್ಡಾಡ್ಬೇಕ್ರೇನು? ಹೌದ್ರಿ, ಹೌದ್ರಿ. ನೀವು ಅದನ್ನ ಪ್ರಾಪರ್ ಇದನ್ನ ಡಾಕ್ಯುಮೆಂಟರ್ ಮೇಂಟೈನ್ ಮಾಡ್ಬೇಕ್ರಲ್ಲ. ನಾನು ಮೇಲಾಧಿಕಾರಿಗಳಿಗೆ ಹೇಳ್ತೇನೆ. ಅಲ್ಲ ಮೇಲಾಧಿಕಾರಿಗಳಿಗೆ ಹೇಳಕ್ಕಿರೆ, ಮುಂದಿನವ್ರಿಗೆ ಹೇಳಕ್ಕಿರೆ. ಈಗ ಕೋರ್ಟ್ನಾಗ ಏನಾಗಿತ್ತು ರೀ, ಅವ್ರನ್ನ ಇದ್ದಲ್ಲಿ ಮುಂದುವರ್ಸ್ಬೇಕತ್ತಿತ್ತಲ್ರಿ. ಎಲ್ಲಿ ಇದ್ದಲ್ಲಿ ಮುಂದುವರ್ಸೋದು? ಈಗ ಅವ್ರ ನಿಮ್ಮನ್ನ ನೌಕರಿ ಬಿಡ್ತನಾಗ ಯಾವ ಜಾಗದಾಗಿದ್ರು? ನೌಕರಿ ಗಿಕ್ರಿ ಇಲ್ರಿ, ಕಾಂಟ್ರಾಕ್ಟ್ ಇಲ್ಲ ಕಾಂಟ್ರಾಕ್ಟ್ ಆಯ್ತು. ಅವ್ರಿಗೆ ಇಲ್ಲಿ ಬಿಡುವಾಗಿ ಎಲ್ಲಿದ್ರು? ಕೆಲಸ ಕೊಡಂದಾರ, ಕೆಲಸ ಕೊಡಾಕತ್ತೀವಿ. ದಿನಕ್ಕೊಬ್ಬೊಬ್ರು ಬಂದು ಇಲ್ಲಿ ಇಲ್ಲ ದಿನಕ್ಕೆ ಒಬ್ಬೊಬ್ರು ಇದಲ್ರಿ ಕೆಲಸ ಕೊಡೋ. ನೀವು ಅವ್ರ ಮೇಲೆ ಪರ್ಸನಲ್ ರಿವೆಂಜ್ ತಗೊಳಕ್ ಹೋಗ್ಬೇಡ್ರಿ. ಪರ್ಸನಲ್ ರಿವೆಂಜ್ ಇಲ್ಲಿ ತಗೊಳತ್ತಾರೆ. ಹಂಗೆ ಹಾ, ಮತ್ತೆ ವೈರಿಗಳು ಆದಾಗನ ಮತ್ತೆ ನೀವು ಪಾಪ ಉಳ್ದವ್ರನ್ನೆಲ್ಲ ತಗೊಂಡು ಅರ್ಧ ಮಂದಿನ ಬಿಟ್ಟು ಅಲ್ಲಿ ಒಡಕ್ ಮಾಡುದು. ಅವ್ರಿಗೆ ಹೋಗತ್ ಹೇಳಕತ್ತೀವ್ರಿ. ಹಾ, ಹಿಂದ್ ಕೆಲವೊಬ್ಬರನ್ನೆಲ್ಲ ಬಲವಂತ ಪಡಿಸಿ ಅವ್ರ ಕಡೆಯಿಂದ ಒಪ್ಪಿಗೆ ತಗೊಂಡು. ಹಂಗೇನ್ ಬಲವಂತ ಯಾರು ಅಲ್ಲಿ ಏನು ಮಾಡಕ್ಕಾಗಲ್ಲ. ಅದ ಅವ್ರ ಹಾಜರಿ ಯಾರು ಕೊಡ್ಬರ್ರಿ. ಯಾರು ಹಾಜರಿ ಕೊಡೋದು? ಇವ್ರದ್ದು ಏನು ಹಾಜರಿ ಕೊಡೋದು? ಈಗ ಅವ್ರದ್ದು ಎಲ್ಲೆಲ್ಲಿ ಪೋಸ್ಟಿಂಗ್ ಕೊಟ್ಟಿರಿ, ಮೊದಲು ಎಲ್ಲಿದ್ರು? ಪೋಸ್ಟಿಂಗ್ ಇಸ್ಟಿಂಗ್ ಅಂತ ಏನು ಇರಂಗಿಲ್ಲ ಇಲ್ರಿ. ಫೀಲ್ಡ್ ವರ್ಕ್ ಐತಿ, ಫೀಲ್ಡ್ ವರ್ಕ್ ಮಾಡ್ತಾರೆ. ಅಲ್ಲ ಒಂದ್ ನಿಮಿಷ ನಿಲ್ರಲ್ಲ, ಅವ್ರೇನೆ ಅವ್ರಿಗೆ. ಹಾ, ಈಗ ನಾವು RTI ಮಾಹಿತಿ ಕೊಡ್ತು, ನಾವು ಅರ್ಜಿ ಕೊಡ್ತು, ಅರ್ಜಿಗೆ ಇದನ್ನ ಕೊಡ್ಬರ್ರಿ. ಅಲ್ಲ ಅವರು ರಿಸೀವ್ಡ್ ಕೊಡುವಾರಿ ಅಂತ ಎದಕ್ರಿ? ಅಲ್ಲ ಅವರು ರಿಸೀವ್ಡ್ ಕೊಡುವಾರಿ ಅಂತ ಎದಕ್ರಿ? ಯಾರ್ರಿ ಎಂದ್ ಕೊಟ್ರಿ? ಇವತ್ತು ಕೊಡಾಕತ್ತಿದ್ದ ಅದಕ್ಕೆ ತಗೊಂಡಿಲ್ರಿ. ಕೊಟ್ರಿ ಏನತ್ರಿ? ಹಾ, ಅಲ್ಲ ರಿಸೀವ್ಡ್ ಎದಕ್ಕೆ ತಗೊಳತಿಲ್ರಿ? ಇಲ್ಲ. ಹಾ ಹಾ, ಈಗ ನೋಡ್ರಿ ಅವರು ಎಲ್ಲೆಲ್ಲಿ ಕನಿಷ್ಠ ವೇತನವನ್ನ ಕೊಡಿ ಎಂದಿದ್ದಕ್ಕೆ ಕೆಲಸದಿಂದ ವಜಾಗೊಳಿಸಲಾಗಿದೆ ಎಂಬುದಾಗಿ ಒಂದು ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ವಕೀಲರು ಹಾಗೆ ಜೊತೆಗೆ ಸಮಾಜ ಸೇವಕರಾದಂತಹ ಮಲ್ಲಿಕಾರ್ಜುನ್ ಅವರು ನೇರ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಅವರ, ಈಗ ನೋಡ್ತಾ ಇದ್ವಿ ಕನಿಷ್ಠ ವೇತನವನ್ನ ಕೊಡಿ ಎಂದಿದ್ದಕ್ಕೆ ಕೆಲಸದಿಂದಲೇ ಏನು ವಜಾಗೊಳಿಸಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ನಮಸ್ಕಾರ ಸರ್. ನಮಸ್ಕಾರ ಸರ್. ಕಾರ್ಮಿಕರ ಭಾವನೆ ಬಗ್ಗೆ ಗಮನ ಹರಿಸ್ತಾ ಇರ್ತಕ್ಕಂಥ ತಮ್ಗೆ ವಂದನೆಗಳು.
ಇದು ಸುಮಾರು 2 ವರ್ಷದಿಂದ ನಡೀತಾ ಬರ್ತಾ ಇದೆ. ಓಕೆ. ಸರ್ಕಾರ ಮಾಡಿದಂತ ನಿಯಮ ಅದು, ಕಾನೂನು, ಕನಿಷ್ಠ ವೇತನವನ್ನ ಕೊಡಬೇಕು ಅಂತೇಳಿ. ಆದ್ರೆ ಈ ಮಹಾವಿದ್ಯಾಲಯದವರು ವೇತನವನ್ನ ಸರಿಯಾಗಿ ಕೊಡದ ಇವ್ರು ಏನ್ ಮಾಡ್ತಾರೆ, 44 ಜನ ಒಂದು ಕೂಲಿ ಕಾರ್ಮಿಕರು, ದಿನಗೂಲಿ ನೌಕರರು ಏನ್ ಮಾಡ್ತಾರೆ, ಇದಕ್ಕೆ ಹೋಗ್ತಾರೆ, ಲೇಬರ್ ಕಮಿಷನರ್ ಹತ್ರ ಹೋದಾಗ ಅವ್ರು ಒಂದು 30 ಲಕ್ಷ ರೂಪಾಯಿ ಆದೇಶ ಮಾಡ್ತಾರೆ, ಇವ್ರಿಗೆ ಪರಿಹಾರವನ್ನ ಕೊಡಬೇಕು ಇನ್ನಿಂದ ಅಂತೇಳಿ. ಅದನ್ನ ನೆಪವಾಗಿ ಇಟ್ಕೊಂಡು ಇವ್ರನ್ನ ಕೆಲಸದಿಂದ ವಜಾ ಮಾಡ್ತಾರೆ, ನಮ್ಮಲ್ಲಿ ಕೆಲಸ ಇಲ್ಲ ಹೋಗಿ ಅಂತೇಳಿ. ಅದಾದ ನಂತರ ಅದರಲ್ಲೇನೆ 42 ಜನರಲ್ಲಿ 4 ಜನರದನ್ನ ಬಲವಂತಪಡಿಸಿ ಬ್ಲಾಕ್ ಮೇಲ್ ಮಾಡಿ ನಾವು ಇನ್ ಕೆಲ್ಸಕ್ಕೆ ಬರ್ತೀವಿ, ಕೇಸ್ ಮುಂದುವರ್ಸಲ್ಲ ಅಂತ ಕ್ಷಮಾಪಣೆ ಪತ್ರ ತೆಗೆದುಕೊಂಡು ಅವರನ್ನ ಕೈಬಿಟ್ಟು, ಅದಾದ ನಂತರ ಏನಿದೆ, ಇವ್ರು 38 ಜನ ಕಲ್ಲಿನಂತೆ ದೃಢವಾಗಿ ನಿಲ್ತಾರೆ. ನಿಂತ ನಂತರ ಇವ್ರು ಒಂದು ಹೈಕೋರ್ಟ್ ಕೇಸ್ ಹಾಕ್ತಾರೆ, ಕಂಟೆಂಪ್ಟು. ಅದಾದ ನಂತರ ಇವ್ರು ಅಪೀಲ್ ಹೋಗ್ತಾರೆ. ಅಪೀಲ್ ಹೋಗ್ಬೇಕಾದ್ರೆ ಏನು ಪ್ರೊಸೀಜರು, ಒಂದು 50% ಏನು ತುಂಬಬೇಕಾಗಿತ್ತು ಅಮೌಂಟ್, 15 ಲಕ್ಷವನ್ನು ತುಂಬಬೇಕು, ತುಂಬಿ ಹೋಗ್ಬೇಕಾಗಿತ್ತು. ಆದ್ರೆ ಇವ್ರು ಬೇರೆ ಮಾರ್ಗದ ಮೂಲಕ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು, ಕಾನೂನಲ್ಲಿ ಲೂಪ್ ಹೋಲ್ಗಳನ್ನ ಬಳಸ್ಕೊಂಡು ಅದರ ಮೇಲೆ ಹೋಗಿ ಸ್ಟೇ ತಂದಿರ್ತಾರ. ಅದಾದ ನಂತರ ಮೊನ್ನೆ ಏನಾಗ್ತದೆ ಅಂದ್ರೆ, ಗಣ ನ್ಯಾಯಾಲಯದಲ್ಲಿ ಇವರನ್ನ ಕೆಲ್ಸಕ್ಕೆ ತಗೊಳ್ಳಿ ಅಂತೇಳಿ 6ನೇ ತಾರೀಕಿಗೆ ಆದೇಶ ಮಾಡುವುದಾಗಿ ಪೆಂಡಿಂಗ್ ಇಟ್ಟು, ಇವರನ್ನ ಕೆಲ್ಸಕ್ಕೆ ತೆಗೆದುಕೊಳ್ಳಿ ಅಂತೇಳಿ ಮೌಖಿಕವಾಗಿ ಹೇಳಿದಾಗ ಇವರು ಕೂಡ ತೆಗೆದುಕೊಳ್ತೀವಿ ಅಂತ ಹೇಳ್ತಾರ. ಅದ್ ಹೇಳಿದ ನಂತರ ಇಲ್ಲಿ ಕಾರ್ಮಿಕರು ಇಲ್ಲಿ ಅವ್ರ ಕಾಲೇಜಿಗೆ ಬಂದಾಗ ಅವರನ್ನ ಕೆಲಸಕ್ಕೆ ತೆಗೆದುಕೊಳ್ಳುವಂಗಿಲ್ಲ, ತಗೊಂಡ್ರು ಅವ್ರನ್ನ ಬೇರೆ ಬೇರೆ ಈ ಡಿಪಾರ್ಟ್ಮೆಂಟ್ ದಿಂದ ಆ ಡಿಪಾರ್ಟ್ಮೆಂಟ್ಗೆ, ಆ ಡಿಪಾರ್ಟ್ಮೆಂಟ್ ದಿಂದ ಈ ಡಿಪಾರ್ಟ್ಮೆಂಟ್ಗೆ ಓಡಾಡ್ಸೋದು. ಈ ರೀತಿ ನಿರಂತರವಾಗಿ ಅಂದ್ರೆ ಇವರೇ ಕೆಲಸವನ್ನ ಬಿಟ್ಟು ಹೋಗ್ಬೇಕು, ಆ ರೀತಿ ಕಿರುಕುಳವನ್ನ ಉಂಟು ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದ್ರೆ, 1994ರಲ್ಲಿ ಈ ಕಾಲೇಜ್ ಏನಾಗ್ಬೇಕಾಗಿತ್ತು, ಈ ಕಾಲೇಜ್ ಆಗ್ಬೇಕಾದ್ರೆ ಏನು 100 ಎಕರೆ ಲ್ಯಾಂಡ್ ಅಕ್ವಿಜೇಷನ್ ಆಗಿದೆ. ಆ ಕಾರ್ಮಿಕರು, ಆ ಹೊಲದ ಮಾಲೀಕರ ಮಕ್ಕಳು ಮತ್ತೆ ಆ ಹೊಲದವರನ್ನೇ ಇಲ್ಲಿ ಕೆಲಸ ಮಾಡ್ತಾ ಇರೋದು. ಇವಾಗ ಇದನ್ನ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡ್ಬೇಕಾದ್ರೆ, ತೋಟಗಾರಿಕೆ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡ್ಬೇಕಾದ್ರೆ ಇದೇ ರೈತ ಮಕ್ಕಳ, ಇದೇ ಭೂ ಮಕ್ಕಳ, ಇದೇ ಮಣ್ಣಿನ ಮಕ್ಕಳ ಭೂಮಿ ಬೇಕು. ಈ ಮಣ್ಣಿನ ಮಕ್ಕಳಿಗೆ ಕೆಲಸ ಕೊಡಕಾದ ಸಂಸ್ಥೆ ಬೇಡ, ಕೊಟ್ರನ್ನು ಕನಿಷ್ಠ ವೇತನ ಇಲ್ಲದೆ ಒಂದು ಅತಿ ತುಚ್ಛವಾದ ವೇತನದಲ್ಲಿ ಒಂದು ಇವರು ನ್ಯಾಯಾಲಯದ ಆದೇಶವನ್ನು ಕೂಡ ಉಲ್ಲಂಘನೆ ವೇತನವನ್ನು ಕೊಟ್ಟು ಎಲ್ಲ ಆರೋಗ್ಯ ಈಗ ಮಲ್ಲಿಕಾರ್ಜುನ್ ಅವರೇ, ಏನು ನೋಡ್ತಾ ಇದ್ವಿ, ಒಂದು ರೀತಿಯಲ್ಲಿ ವೇತನವನ್ನ ತಮಗೆ ನಿಗದಿ ಇರುವಂತಹ ವೇತನವನ್ನ ಕೊಡಿ ಅಂತ ಹೇಳಿದ್ರು ಕೂಡ ಈ ರೀತಿಯಾಗಿ ಧೋರಣೆಯನ್ನ ಮಾಡ್ಲಾಗ್ತಾ ಇದೆ ಕಾರ್ಮಿಕರ ಮೇಲೆ. ಇದು ಎಷ್ಟು ಸರಿ ಅಂತ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇದ್ರ ಜೊತೆಗೆ ಅಲ್ಲಿನ ಏನು ಡೀನ್ ಆದಂತಹ MG ಕೆರೋಟಿಗೆ ಅವ್ರ ಮೇಲೂ ಕೂಡ ಒಂದು ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಕಾರ್ಮಿಕರ ಮೇಲೆ ಒಂದು ರೀತಿಯ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ, ಅಧಿಕಾರದ ದರ್ಪವನ್ನ ತೋರಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ನಿಜವಾಗಿಯೂ ಇದರಲ್ಲಿ ಅತಿ ಹೆಚ್ಚಿನ ಬೇಜವಾಬ್ದಾರಿ ಅಂದ್ರೆ ಈ ಕೆರೋಟಿಗೆ ಅಣ್ಣವ್ರದನೆ. ಇವ್ರ ಜೊತೆಗೇನೆ ಬೇರೆ ಬೇರೆ ಕಡೆ ಏನೇನ್ ಕಾರ್ಮಿಕರು ಕೆಲಸಕ್ಕೆ ತಗೊಂಡಿದ್ರು ಅಥವಾ ಏನೇನ್ ಬೇರೆ ಬೇರೆ ಇಲಾಖೆಗಳಲ್ಲಿ, ಬೇರೆ ಬೇರೆ ಕಾಲೇಜುಗಳಲ್ಲಿ ಏನ ದೂರುಗಳನ್ನು ಹಾಕಿದ್ರು, ಅಲ್ಲಿ ಎಲ್ಲರೂ ಕೂಡ, ಅಲ್ಲಿ ಎಲ್ಲ ಡೀನ್ಗಳು ಕೂಡ ಆ ಕಾರ್ಮಿಕರನ್ನ ಮರಳಿ ಕೆಲಸಕ್ಕೆ ತೆಗೆದುಕೊಂಡು ಕನಿಷ್ಠ ವೇತನವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಇವ್ರು ಮಾತ್ರ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸೋದು. ಇಲ್ಲಿ ಇವ್ರು ಏನಾದ್ರೆ ಕೆಲಸ ಸಮಯಕ್ಕೆ ಬರ್ತಾರೆ, 12:30 1 ಗಂಟೆಗೆ ಬರೋದು, 3-4 ಗಂಟೆಗೆ ಹೋಗೋದು. ನಿನ್ನೆ ನಾನು ಆ ವಿಡಿಯೋದಲ್ಲಿ ನೋಡ್ತಾ ಇರಬಹುದು, ಇವ್ರು 4-4:15 ಹೊಂಟಿದ್ದಾರೆ, 4 ಗಂಟೆಗೆ ಜಾಗ ಬಿಡ್ತಾ ಇದ್ದಾರೆ. ಎಲ್ಲಿ ಹೊರಟಿದ್ರು ಕೇಳಿದ್ರೆ ನಾನು ಬ್ಯಾಂಕ್ ಕೆಲಸ ಅಂತೇಳಿ. ಬ್ಯಾಂಕ್ ನಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಬಂದು ಆ ನಂತರ ಇವ್ರು ಹೋಗ್ತೀನಿ ಅನ್ನೋ ತಕ್ಷಣ ಕರೆಕ್ಟ್ 7-8 ನಿಮಿಷಕ್ಕೆ ಇವ್ರ ವೆಹಿಕಲ್ ಬರ್ತದ. ಅಂದ್ರೆ ಏನು, ಇವ್ರನ್ನ ಇವ್ರ ಕ್ವಾರ್ಟರ್ಸ್ ಬಿಟ್ಟು ಬಂತು. ಇವ್ರ ಬ್ಯಾಂಕ್ ಕೆಲಸ ಇದ್ದಿದ್ರೆ ಇವ್ರ ಮಹಾವಿದ್ಯಾಲಯದ ವೆಹಿಕಲ್ ಅನ್ನು ತಗೊಂಡು ಹೋಗ್ತಿದ್ರು ಬ್ಯಾಂಕ್. ಇವ್ರ ಬ್ಯಾಂಕ್ ನಲ್ಲಿ ಅಷ್ಟೆಲ್ಲ ಹೋಗಿ ಅದೇ ಕಡಿಮೆ ಸಮಯದಲ್ಲಿ ಹೆಂಗ್ ಕೆಲಸ ಮುಗಿಸ್ಕೊಂಡ್ ಬರ್ತಾರೆ. ನಿಜವಾಗಿಯೂ ಇವರು ಬೇಜವಾಬ್ದಾರಿಯಾದಂತ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಾರ್ಮಿಕ ಮುಖಂಡರನ್ನ ಗುರಿಯಾಗಿರಿಸಿಕೊಂಡು ಅವರಿಗೆ ಹಿಂಸೆಯನ್ನ ನೀಡ್ತಕ್ಕಂಥದ್ದು, ಮಾನಸಿಕ ಹಿಂಸೆಯನ್ನು ನೀಡ್ತಕ್ಕಂಥದ್ದು. ಅದಾದ ನಂತರ ನ್ಯಾಯಾಲಯದಲ್ಲಿ ಏನ್ ಹೇಳ್ತಾರೆ, ನಾವು ಕೆಲ್ಸಕ್ಕೆ ತಗೊಳ್ತಾ ಇದೀವಿ, ಇವರೇ ಬರ್ತಾ ಇಲ್ಲ ಅಂತ ಹೇಳ್ತಾರೆ.
ಇವ್ರು ಬಂದ್ರೆ ಇವ್ರನ್ನ ಕುಣ್ಸೋದು, ಇಲ್ಲ ಡಿಪಾರ್ಟ್ಮೆಂಟ್ ಕಲ್ದಾಡ್ಸೋದು. ಇವ್ರಿಗೆ ನಾವು ಅರ್ಜಿಯನ್ನು ಕೊಡಕ್ ಹೋದ್ರೆ ಅರ್ಜಿ ರಿಸೀವ್ಡ್ ಕೊಡೋದಿಲ್ಲ ಇವರು. ಓಕೆ. ನಾವ್ ಅದಕ್ಕೆ ಕೇಳಿದ್ವಿ, PCTV ಕೊಡ್ರಿ, ಇವ್ರದ್ದು ಹಾಜರಾತಿ ಸರ್ಟಿಫಿಕೇಟ್ ಅನ್ನು ಕೊಡ್ರಿ ಅಂತ. ನ್ಯಾಯಾಲಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀವು ಕೆಲ್ಸಕ್ಕೆ ತಗೋ ಅಂತ ಹೇಳಿದ್ರಿ, ನಾವು ತಗೊಳಕ್ ನಾವು ಓಕೆ ಅಂತ ಹೇಳಿದೀವಿ, ಆದ್ರೆ ಇವ್ರು ಕೆಲ್ಸಕ್ಕೆ ಬರ್ತಾ ಇಲ್ಲ, ಆದ್ರೆ ಇಲ್ಲಿ ನಿಮ್ಮ ನ್ಯಾಯಾಲಯದಲ್ಲಿ ಬಂದು ನಮ್ಮನ್ನ ಕೆಲ್ಸಕ್ಕೆ ತಗೊಳ್ತಾ ಇಲ್ಲ ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಕಾರ್ಮಿಕರ ಮೇಲೇನೆ ಆಪಾದನೆ ಮಾಡ್ತಾರೆ ಇವ್ರು. ಓಕೆ. ಈಗ ಇಲ್ಲಿ ಒಂದು ಅದಕ್ಕೆ ನಾನು ವಿಶ್ವವಿದ್ಯಾಲಯಕ್ಕೆ ಒಂದು ಏನ್ ಮಾಡೋದಂದ್ರೆ, ಮುಖ್ಯವಾಗಿ ಮನವಿ ಉನ್ನತ ಶಿಕ್ಷಣ ಇಲಾಖೆಗೆ, ಈ ದುಷ್ಟ ಡೀನ್ ಅನ್ನ ಮೊದಲು ಸಸ್ಪೆಂಡ್ ಮಾಡಿ ಆ ನಂತರ ಬೇರೆ ಯಾರ್ಯಾದ್ರು ಇದನ್ನ ಚಾರ್ಜ್ ಕೊಟ್ಟು ಅದು ಕೆಲಸ ನಿರ್ವಹಿಸುವಂತ ಮಾಡ್ಬೇಕು. ಇವ್ರ ಮೇಲೆ ಮೊದಲು ಇಲಾಖಾ ತನಿಖೆ ಆಗ್ಬೇಕು, ಇವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ಇದು ನಮ್ಮ ಒಂದು ಮುಖ್ಯವಾದಂತಹ ಬೇಡಿಕೆ ಇದೆ. ಓಕೆ. ಈಗ ಇನ್ನೊಂದು ಅಂಶವನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ತಾವು ಕೂಡ ಹೇಳ್ತಾ ಇದ್ರಿ, ಈ ಒಂದು ವಿಶ್ವವಿದ್ಯಾಲಯ ಏನಿದೆ, ಈ ಮುಂಚೆ ಈ ಒಂದು ಇಲ್ಲಿ ಭೂ ಮಾಲೀಕರು ಅವರ ಮಕ್ಕಳು ರೈತರು ಬಿಟ್ಟುಕೊಂಡಂತಹ ಜಾಗದಲ್ಲಿ ಈ ಒಂದು ವಿಶ್ವವಿದ್ಯಾಲಯವನ್ನ ನಿರ್ಮಿಸಲಾಗಿರುತ್ತೆ ಅಂತ. ಈಗ ಜನವರಿ 31ರಂದು ಏನು ಉಚ್ಚ ನ್ಯಾಯಾಲಯ ಕೂಡ ವಿಚಾರಣೆಯಲ್ಲಿ ನ್ಯಾಯಾಧೀಶರ ಮುಂದೆ ಕಾರ್ಮಿಕರನ್ನೇ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಅಧಿಸೂಚನೆಯನ್ನ ಕೂಡ ಹೊರಡಿಸಿರುತ್ತೆ. ಆಗ ಹೂ ಅಂತ ಹೇಳಿ ಈಗ ನ್ಯಾಯಾಧೀಶರ ಆದೇಶವನ್ನೇ ಮೀರಿ ಏನು ಈಗ ನಡೆದುಕೊಳ್ತಾ ಇದ್ದಾರೆ MG ಕೆರೋಟಿಗೆ ಅವರು. ಇವರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಈ ಮನುಷ್ಯನ ಒಂದು ದುಷ್ಟತನ ಅಥವಾ ಏನ್ ಸೈಕಾಲಜಿಕಲ್ ಡಿಸಾರ್ಡರ್ ಅಂತಿರೋ ಅದು ನನಗೆ ಗೊತ್ತಿಲ್ಲ. ಯಾವ್ಯಾವ ರೀತಿಯಿಂದ ಮಾನಸಿಕವಾಗಿ ಹಿಂಸೆಯನ್ನ ಕೊಡಕ್ಕಾಗ್ತದನೋ, ಅಥವಾ ಯಾರಿಗೊಬ್ಬರಿಗೆ ಎಂತ ಒಂದು ಕ್ರಿಮಿನಲ್ಗೆ ಯಾವ ರೀತಿ ಒಂದು ಮಾನಸಿಕವಾಗಿ ಟಾರ್ಚರ್ ಮಾಡಬಹುದು, ಅದ್ರ 10ರಷ್ಟು ಈ ವ್ಯಕ್ತಿ ಮಾಡ್ತಾ ಇದ್ದಾನೆ. ಒಂದು ನ್ಯಾಯಾಲಯದ ಆದೇಶದ ಇದಿಲ್ಲ, ಪಾಲನೆ ಇಲ್ಲ. ಒಂದು ಹಿರಿಯ ಅಧಿಕಾರಿಗಳಿಗೆ ಇವ್ರು ಏನಾದ್ರು ಹೇಳಿ ಅದನ್ನ ಫಾಲೋ ಮಾಡಂತಂದ್ರೆ ಅದು ಇಲ್ಲ. ಈ ರೀತಿ ಕೇವಲ ತಮಗೇನ ತೋಚುತ್ತೋ ಅದನ್ನೇ ಮಾಡೋದು. ಸರಿಯಾಗಿ ವಿಶ್ವವಿದ್ಯಾಲಯಕ್ಕೆ ಹಾಜರಾಗುವಂಗಿಲ್ಲ. ಕೇಳಿದ್ರೆ ನಾನು ಟೂರ್ ನಲ್ಲಿದ್ದೆ, ಆ ಕಡೆ ಹೋಗಿದ್ದೆ, ಈ ಕಡೆ ಹೋಗಿದ್ದೆ, ನಾವ್ ಅದಕ್ಕೆ ಏನಾದ್ರು ಒಂದು ಡೈರಿ ಮೇಂಟೈನ್ ಮಾಡಿದಿರ ಅಥವಾ ನಿಮ್ದು ಟೂರ್ ಪ್ಲಾನ್ ಎಲ್ಲಿದೆ, ಇವನ್ನೆಲ್ಲ ಮಾಹಿತಿಯನ್ನು ಕೇಳಿದ್ರೆ ಕೂಡ ಕೊಡೋದಿಲ್ಲ. ಕೇವಲ ಅಧಿಕ ಪ್ರಸಂಗತನ, ಉದ್ದಟತನ, ಇದನ್ನ ಬಿಟ್ರೆ ಈ ವ್ಯಕ್ತಿಯಲ್ಲಿ ಬೇರೇನೂ ಇಲ್ಲ. ಅದಕ್ಕೆ ಈತನನ್ನ ಕೂಡಲೇ ಸಸ್ಪೆಂಡ್ ಮಾಡ್ಬೇಕು. ಈಗ ತಾವು ಕೂಡ ಒಬ್ರು ವಕೀಲರಾಗಿ ಈ ರೀತಿಯಾಗಿ ನ್ಯಾಯಾಧೀಶರು ನೀಡಿರುವಂತಹ ಒಂದು ಮಾಹಿತಿಯನ್ನ, ಒಂದು ಆದೇಶವನ್ನ ತಿರುಚಿ ಹಾಕಿ ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರಲ್ಲ MG ಕೆರೋಟಿಗೆ ಅವರು. ಈ ರೀತಿ ಏನು ನ್ಯಾಯಾಧೀಶರು ಒಂದು ಆದೇಶವನ್ನ ಹೊರಡಿಸಿರ್ತಾರೆ, ಆದ್ರೂ ಕೂಡ ಅದರ ವಿರುದ್ಧವಾಗಿ ಈಗ ನಡೆದುಕೊಳ್ತಾ ಇದ್ದಾರೆ. ತಾವು ಒಬ್ರು ವಕೀಲರಾಗಿ ಮುಂದೆ ಯಾವ ರೀತಿಯ ಒಂದು ನಡೆಯನ್ನ ತೆಗೆದುಕೊಳ್ಬೇಕಂತ ತಾವು ಅನ್ಕೊಂಡಿದ್ದೀರಾ ಮಲ್ಲಿಕಾರ್ಜುನ್ ಅವರೇ? ಈಗ 6ನೇ ತಾರೀಕುವರೆಗೆ ಆದೇಶವನ್ನ 6ನೇ ತಾರೀಕು ಮಾಡ್ತೀವಿ ಅಂತೇಳಿ ಕೇಸ್ ಇಟ್ಟು ರೈತರ ಪರವಾಗಿನೇ ಮೌಖಿಕವಾಗಿ ಆದೇಶ ಮಾಡಿ ಲಿಖಿತವಾಗಿ ಆದೇಶವನ್ನ 6ನೇ ತಾರೀಕಿಗೆ ಇಟ್ಕೊಂಡಿದ್ದಾರೆ. ಒಂದ್ ವೇಳೆ 6ನೇ ತಾರೀಕನ್ನು ಇವ್ರು ಏನಾದ್ರು ಸರಿಯಾಗಿ ಅದನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ನಾವು ಕಂಟೆಂಪ್ಟ್ ಅನ್ನ ಮೂವ್ ಮಾಡ್ತೀವಿ. ನ್ಯಾಯಾಲಯ ನಿಂದನೆ ಪ್ರಕರಣವನ್ನ ಇವ್ರ ಮೇಲೆ ಮೂವ್ ಮಾಡಿ ಅದ್ರ ಮುಂದಿನ ಏನು ಕಾನ್ಸಿಕ್ವೆನ್ಸಸ್ ಇದಾವೆ ಅದನ್ನ ಇವ್ರು ಅನುಭವಿಸ್ಬೇಕಾಗ್ತದ, ಅದನ್ನ ಅನುಭವಿಸ್ತಾರೆ. ಧನ್ಯವಾದಗಳು ಮಲ್ಲಿಕಾರ್ಜುನ್ ಅವರೇ, ಇಷ್ಟೊತ್ತು ಈಡೆನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದ್ವಿ, ಕನಿಷ್ಠ ವೇತನ ಕೊಡಿ ಎಂದಿದ್ದಕ್ಕೆ ಕೆಲಸದಿಂದ ವಜಾಗೊಳಿಸಲಾಗುತ್ತೆ. ನ್ಯಾಯಾಧೀಶರ ಆದೇಶಕ್ಕೂ ಕೂಡ ಕ್ಯಾರ್ ಅನ್ನದೆ ಡಾಕ್ಟರ್ MG ಕೆರೋಟಿಗೆ ಅವರು ಒಂದು ರೀತಿಯ ಅಧಿಕಾರದ ದರ್ಪವನ್ನ ತೋರಿಸ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಕಾರ್ಮಿಕರ ಗೋಳನ್ನ ಕೇಳದ ಮಹಾವಿದ್ಯಾಲಯದ ಡೀನ್, ಬೆಳಗಾವಿಯ ಅರ್ಭಾವಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಇಂತಹ ಒಂದು ಅನೀತಿ ಕಂಡು ಬರ್ತಾ ಇದೆ. ಬಡ ಕೂಲಿ ಕಾರ್ಮಿಕರ ಮೇಲೆ ಅಧಿಕಾರದ ದರ್ಪವನ್ನ ಈತ ತೋರಿಸ್ತಾ ಇದ್ದಾರೆ ಎಂಬುದಾಗಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಈಗ ಡಾಕ್ಟರ್ MG ಕೆರೋಟಿಗೆ ಅವರು ವಿರುದ್ಧವಾಗಿ ಕೂಡ ಬಡ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕನಿಷ್ಠ ವೇತನ ಕೊಡಿ ಎಂದು ಕೇಳಿದ್ದಕ್ಕೆ 38 ಜನರನ್ನ ಕೆಲಸದಿಂದ ವಜಾಗೊಳಿಸಲಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಕೀಲರಾದಂತಹ ಮಲ್ಲಿಕಾರ್ಜುನ್ ಅವರ ಜೊತೆಗೂ ಮಾತನಾಡಿದ್ವಿ. ಅವರು ಹೇಳ್ತಾ ಇದ್ರು, ಕಳೆದ ಸ್ವಲ್ಪ ವರ್ಷಗಳ ಹಿಂದೆ ಈ ಒಂದು ಹೊಲ, ಈ ಒಂದು ಭೂಮಿ ಅಲ್ಲಿನ ರೈತರ ಪಾಲಾಗಿರುತ್ತೆ. ಆ ರೈತರು ಬಿಟ್ಟು ಕೊಟ್ಟಿರುವಂತಹ ಜಾಗದಲ್ಲಿ ಈ ಒಂದು ಮಹಾವಿದ್ಯಾಲಯವನ್ನ ತೆರೆಯಲಾಗಿರುತ್ತೆ. ಆಗಲೇ ಮಾತಾಗಿರುತ್ತೆ, ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಲ್ಲಿ ಕೆಲಸವನ್ನ ನೀಡಲಾಗುತ್ತೆ ಅಂತ. ಆದ್ರೆ ಈಗ ಕೆಲಸವನ್ನ ನೀಡಲಾಗ್ತಾ ಇದೆ, ನ್ಯಾಯಾಧೀಶರ ಆದೇಶ ಕೂಡ ಬಂದಾಗಿದೆ. ಆದ್ರೆ ಕನಿಷ್ಠ ವೇತನ ಮಾತ್ರ ಸಿಗ್ತಾ ಇಲ್ಲ. ಸರ್ಕಾರದಿಂದ ಸಿಗುವಂತಹ ಕನಿಷ್ಠ ವೇತನ ಸಿಗ್ತಾ ಇಲ್ಲ. ಕೇಳಿದ್ದಕ್ಕೆ 38 ಜನರನ್ನ
ಕೆಲಸದಿಂದ ವಜಾಗೊಳಿಸಲಾಗಿದೆ ಎಂಬುದಾಗಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಒಂದ್ ರೀತಿಯಲ್ಲಿ ಕನಿಷ್ಠ ವೇತನ ಕೊಡಿ ಎಂದು ಕೇಳಿದ್ದಕ್ಕೆ 38 ಜನರನ್ನ ಕೆಲಸದಿಂದ ವಜಾಗೊಳಿಸಲಾಗಿದೆ. ಡಾಕ್ಟರ್ MG ಕೆರೋಟಗಿ ಅವರು ದರ್ಪವನ್ನ ತೋರಿಸ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಕಾರ್ಮಿಕರ ಗೋಳನ್ನ ಕೇಳದ ಅರಬಾವಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಡೀನ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ MG ಕೆರಟಗಿ ಅವರ ವಿರುದ್ಧವಾಗಿ ಈ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ನೀಡಿದ ಮೌಖಿಕ ಆದೇಶಕ್ಕೆ ಡಾಕ್ಟರ್ MG ಕೆರೋಟಗಿ ಅವರು ಕ್ಯಾರ್ ಅಂತ ಇಲ್ಲ, ಒಂದು ರೀತಿಯ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ, ದರ್ಪವನ್ನ ತೋರಿಸ್ತಾ ಇದ್ದಾರೆ, ತಮ್ಮ ಅಧಿಕಾರದ ದರ್ಪವನ್ನ ತೋರಿಸ್ತಾ ಇದ್ದಾರೆ ಎಂಬುದಾಗಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ಜನವರಿ 31ರಂದು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಡೆದಂತಹ ವಿಚಾರಣೆಯಲ್ಲಿ ನ್ಯಾಯಾಧೀಶರ ಮುಂದೆ ಕಾರ್ಮಿಕರನ್ನ ಕೆಲಸಕ್ಕೆ ಹಾಜರುಪಡಿಸುವುದಾಗಿ ಒಪ್ಪಿಕೊಂಡಿರ್ತಾರೆ. ಆದ್ರೆ ಇಲ್ಲಿ ಹಾಜರು ಪಡಿಸ್ತಾ ಇಲ್ಲ ಎಂಬುದಾಗಿ ಅಲ್ಲಿನ ಕಾರ್ಮಿಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. 3 ದಿನಗಳಿಂದ ಕೆಲಸಕ್ಕೆ ಹಾಜರಿಪಡಿಸಿಕೊಳ್ತಾ ಇಲ್ಲ ಎಂಬುದಾಗಿ ಕಾರ್ಮಿಕರು ಒಂಟಿಗಾಲಿನಲ್ಲಿ ನಿಂತು ಸುಸ್ತಾಗಿ ಕೊನೆಗೆ ಮಹಾವಿದ್ಯಾಲಯದ ಕಚೇರಿಯ ಟಪಾಲು ಅಧಿಕಾರಿಯ ಹತ್ರ ಹೋಗಿ ತಮ್ಮ ಮನವಿಯ ಪತ್ರಗಳನ್ನ ಕೂಡ ಸ್ವೀಕೃತಿ ಮಾಡಿ ಬೇಡಿಕೊಂಡಿದ್ದಾರೆ. ಆದ್ರೆ ಆ ಅಧಿಕಾರಿಗಳು ಕೂಡ ಇವರಿಗೆ ಸ್ವೀಕೃತಿಯನ್ನ ನೀಡಲು ಮಹಾವಿದ್ಯಾಲಯದ ಅಧಿಕಾರಿಯವರ ಕಟ್ಟಪ್ಪನೆಯೇ ಬೇಕು ಅಂದಾಗ ಮಾತ್ರ ನಿಮ್ಮ ಮನವಿಯ ಪತ್ರಗಳಿಗೆ ಸ್ವೀಕೃತಿಯನ್ನ ನೀಡುತ್ತೇನೆ ಎಂಬುದಾಗಿ ತಿಳಿಸಿರುವಂತದ್ದು. 15ರಿಂದ 20 ವರ್ಷದಿಂದ ಅನೇಕ ಸಿಬ್ಬಂದಿಗಳು ಕೆಲಸವನ್ನ ಮಾಡಿದ್ರು ಸಂಬಳವನ್ನ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ, ಸಂಬಳ ಕೊಟ್ಟರು ಕೂಡ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಎಂಬುದಾಗಿ ಕಾರ್ಮಿಕರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಹೇಗೋ ಉಪಜೀವನ ನಡೆಸಿಕೊಂಡು ಬಂದಿದ್ರು, ಆದ್ರೆ ಈಗ ಕನಿಷ್ಠ ವೇತನ ಕೇಳಿದ್ದಕ್ಕೆ 38 ಜನರ ಬಡ ಕೂಲಿ ಕಾರ್ಮಿಕರ ಮೇಲೆ ಅಧಿಕಾರದ ದರ್ಪವನ್ನ ತೋರಿಸ್ತಾ ಇದ್ದಾರೆ ಡಾಕ್ಟರ್ MG ಕೆರೋಟಗಿ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಕೆಲಸ ಐತಿ, ಬ್ಯಾಂಕ್ ಹೋಗೋ ಹೊಂಟಿರಿ. ಅದ ಟೂರ್ ಇದನ್ನಾರು ತೋರಿಸಲ್ಲ. ಏನ್ ತೋರಿಸ್ಬೇಕ್ರಿ? ಹಾಂ, ನಿಮ್ಮ ಡೈರಿ ಅಥವಾ ಎಲ್ಲಿ ಹೊಂಟ್ರಿ, ಏನು ಹೊಂಟ್ರಿ? ನೀವು ಯಾರು ಕೇಳೋರು? ನಾನು ಸಾರ್ವಜನಿಕ ರೀ. ಸಾರ್ವಜನಿಕರಿ ನೀವು ಯಾರು ಕೇಳೋರು? ಅಲ್ಲ, ನೀವು ಯಾರು? ಹಾಂ, ಸಾರ್ವಜನಿಕರಿಗೆ ಹೇಳಿ ಅಡ್ಡಾಡ್ಬೇಕ್ರಿ. ಹೌದ್ರಿ, ಹೌದ್ರಿ. ನೀವು ಅದನ್ನ ಪ್ರಾಪರ್ ಇದನ್ನ ಡಾಕ್ಯುಮೆಂಟರ್ ಮೇಂಟೈನ್ ಮಾಡ್ಬೇಕಲ್ಲ. ನಾನು ಮೇಲಾಧಿಕಾರಿಗಳಿಗೆ ಹೇಳ್ತೀನಿ. ಅಲ್ಲ, ಮೇಲಾಧಿಕಾರಿಗಳಿಗೆ ಹೇಳಕ್ಕಿರ, ಮುಂದಿನವ್ರಿಗೆ ಹೇಳಕ್ಕಿರ. ಈಗ ಕೋರ್ಟ್ನಾಗ ಏನಾಗಿತ್ತು ರೀ, ಅವ್ರನ್ನ ಇದ್ದಲ್ಲಿ ಮುಂದುವರ್ಸ್ಬೇಕತ್ತಿತ್ತಲ್ರಿ. ಅಲ್ಲಿ ಇದ್ದಲ್ಲಿ ಮುಂದುವರ್ಸ್ಬೇಕು. ಈಗ ಅವ್ರ ನಿಮ್ಮನ್ನ ನೌಕರಿ ಬಿಡ್ತನಾಗ ಯಾವ ಜಾಗದಾಗಿದ್ರು? ನೌಕರಿ ಇಲ್ರಿ, ಕಾಂಟ್ರಾಕ್ಟ್ ಇಲ್ಲಿ ಕಾಂಟ್ರಾಕ್ಟ್ ಆಯ್ತು. ಅವ್ರಿಗೆ ಇಲ್ಲಿ ಬಿಡುವಾಗ ಎಲ್ಲಿದ್ರು? ಕೆಲಸ ಕೊಡಂದಾರ, ಕೆಲಸ ಕೊಡಾಕತ್ತೀವಿ. ದಿನಕ್ಕೊಬ್ಬೊಬ್ರು ಬಂದು ಇಲ್ಲಿ ದಿನಕ್ಕೊಬ್ಬೊಬ್ರು ಇದಲ್ರಿ ಕೆಲಸ ಕೊಡ. ನೀವು ಅವ್ರ ಮೇಲೆ ಪರ್ಸನಲ್ ರಿವೆಂಜ್ ತಗೊಳಕ್ ಹೋಗ್ಬೇಡ್ರಿ. ಇಲ್ಲಿ ತಗೊಳತ್ತೀರಿ ಹಾ. ಮತ್ತ ವೈರಿಗಳು ಆದಾಗನ ಮತ್ತ ನೀವು ಪಾಪ ಉಳ್ದವ್ರನ್ನೆಲ್ಲ ತಗೊಂಡು ಅರ್ಧ ಮಂದಿನ ಬಿಟ್ಟು ಅಲ್ಲಿ ಒಡಕ್ ಮಾಡೋದು. ಅವ್ರಿಗೆ ಹೋಗತ್ ಹೇಳಕತ್ತೀವ್ರಿ. ಹಾ, ಹಿಂದ್ ಕೆಲವೊಬ್ಬರನ್ನೆಲ್ಲ ಬಲವಂತ ಪಡಿಸಿ ಅವ್ರ ಕಡೆಯಿಂದ ಒಪ್ಪಿಗೆ ತಗೊಂಡು. ಹಂಗೇನ್ ಬಲವಂತ ಯಾರು ಅಲ್ಲಿ ಏನು ಮಾಡಕ್ಕಾಗಲ್ಲ. ಅದ ಅವ್ರ ಹಾಜರಿ ಯಾರು ಕೊಡ್ಬರಿ? ಯಾರು ಹಾಜರಿ ಕೊಡೋದು? ಇವ್ರದ್ದು ಏನ್ ಹಾಜರಿ ಕೊಡೋದು? ಈಗ ಅವ್ರದ್ದು ಎಲ್ಲೆಲ್ಲಿ ಪೋಸ್ಟಿಂಗ್ ಕೊಟ್ಟಿರಿ, ಮೊದಲು ಎಲ್ಲಿದ್ರು? ಪೋಸ್ಟಿಂಗ್ ಅಂತ ಏನು ಇರಂಗಿಲ್ಲ ಇಲ್ರಿ. ಫೀಲ್ಡ್ ವರ್ಕ್ ಐತಿ, ಫೀಲ್ಡ್ ವರ್ಕ್ ಮಾಡ್ತಾರೆ. ಅಲ್ಲ, ಒಂದ್ ನಿಮಿಷ ನಿಲ್ರಲ್ಲ. ಅವ್ರೇನೆ ಅವ್ರಿಗೆ ಹಾ, ಈಗ ನಾವು RTI ಮಾಹಿತಿ ಕೊಡ್ತು, ನಾವು ಅರ್ಜಿ ಕೊಡ್ತು, ಅರ್ಜಿಗೆ ಇದನ್ನ ಕೊಡ್ಬರಿ. ಅಲ್ಲ, ಅವರು ರಿಸೀವ್ಡ್ ಕೊಡುವಾರಿ ಅಂತ ಎದಕ್ರಿ? ಅಲ್ಲ, ಅವ್ರು ರಿಸೀವ್ಡ್ ಕೊಡುವಾರಿ ಅಂತ ಎದಕ್ರಿ? ಯಾರ್ರಿ ಎಂದ್ ಕೊಟ್ರಿ? ಇವತ್ತು ಕೊಡಾಕತ್ತಿದ್ದ ಅದಕ್ಕೆ ತಗೊಂಡಿಲ್ರಿ? ಕೊಟ್ರಿ ಏನತ್ರಿ? ಹಾ, ಅಲ್ಲ, ರಿಸೀವ್ಡ್ ಎದಕ್ಕೆ ತಗೊಳತಿಲ್ರಿ? ಇಲ್ಲ. ಹಾ ಹಾ, ಈಗ ನೋಡ್ರಿ, ಅವರು ಎಲ್ಲೆಲ್ಲಿ ಸರ ಈಗ ಎಲ್ಲ ಮುಗ್ಯಾಕಾಗೈತ್ರಿ. 90% ಮುಗ್ದೈತ್ರಿ. ಇನ್ 10% ಕೂಡ ನೀವು ಪರ್ಸನಲ್ ರಿವೆಂಜ್ ಇಟ್ಕೊಂಡು ಇಲ್ಲ ನೀವು ಅದಲ್ಲ. ಗಾಡಿ ಯಾರು ಬಂದ್ ಮಾಡ್ರಿ? ಗಾಡಿ ಬಂದ್ ಮಾಡ್ರಲ್ಲ ಇಲ್ಲ. ಅದಲ್ಲ, ನೀವು ಇಷ್ಟೆಲ್ಲ ಮುಗ್ದೈತಿ ಇದಾಗೈತ್ರಿ. ಅವ್ರನ್ನ ಇದ್ದ ಸ್ಥಳದಾಗ ಇದನ್ನ ಮುಂದುವರ್ಸೋದು ಬಿಟ್ರಿ, ಅವ್ರ ಮೇಲೆ ಪರ್ಸನಲ್ ರಿವೆಂಜ್ ಇಟ್ಕೊಂಡು ಇದನ್ನ ಮಾಡುವಂಥದ್ದು ಏನೈತ್ರಿ? ಈಗ ನೀವು ಅದನ್ನ ಮೊಬೈಲ್ ಅದಕ್ಕೆ ಹಿಡ್ಕೊಂಡ್ ಬಂದಿರಿ. ಹೌದ್ರಿ, ಯಾಕಂದ್ರೆ ನೀವು ಕ್ಷಣಕ್ಕೊಮ್ಮಿ ಇದಕ್ಕೊಮ್ಮಿ ಮಾತು ಬದಲಾಯಿಸ್ತೀರಿ. ರೆಕಾರ್ಡ್ ಮಾಡೋದು. ಹೌದ್ರಿ, ರೆಕಾರ್ಡ್ ಮಾಡೋದು. ಅದಕ್ಕೆ ಯಾಕಂದ್ರೆ ನಿಮ್ ಮೇಲೆ ನಂಬಿಕೆ ಇಲ್ಲ. ನೀವು ನಂಬಿಕೆ ಬರುವಂತವ ಮಾಡಿಲ್ಲ. ನಿಮ್ಗೆ ನಮ್ಗೆ ಏನ್ ಸಂಬಂಧ ಐತಿ? ನಮ್ಗೆ ನಾ ಅಡ್ವೊಕೇಟ್ ರೀ. ಅವ್ರದ ಅಡ್ವೊಕೇಟ್ ಇರ್ಬೋದ್ರಿ. ಈ ಅಡ್ವೊಕೇಟ್ ಇದ್ರು ಕೋರ್ಟಿಗೆ ಬರ್ರಿ. ಇಲ್ಲ, ಕೋರ್ಟ್ಗೆ ಅಲ್ಲ, ನಾ ಇಲ್ಲೂ ಬರತ್ತನ ರೀ. ಆಲ್ಸೋ ಐ ಆಮ್ ಎ ಕಾಮನ್ ಮ್ಯಾನ್ ರೀ. ಕಾಮನ್ ಮ್ಯಾನ್ ಹೌದ್ರಿ. ಇರಂಗಿಲ್ಲ. ನಾವು ಹೇಳ್ರಿ, ಕೋರ್ಟ್ ಏನ್ ಹೇಳ್ತಿ ಅದನ್ನ ಅದ ಕೋರ್ಟ್ನಾಗ ಏನ್ ಹೇಳಿದಾರ?
ಕೆಲಸ ಕೊಡು ಅಂದ್ರೆ ಕೆಲಸ ಕೊಡಾಕತ್ತೀವಿ. ಎಲ್ಲಿ ಕೊಡಂದ್ರಿ? ಎಲ್ಲಿ ಕೊಡಂದ್ರೆ ಎಲ್ಲಿ ಖಾಲಿ ಇರ್ತಾ ಅಲ್ಲಿ ಕೊಡ್ತೀವಿ ರೀ. ಎಲ್ಲಿ ಖಾಲಿ ಅದಾವ? ಈಗ ಅಲ್ಲಿ ಇದ್ದವ್ರದಾರ ಯಾರು ಲಿಸ್ಟಾರ್ ಕೊಡ್ಬರ್ರಿ, ಎಲ್ಲೆಲ್ಲಿ ಯಾರ್ಯಾರ ಯಾವ ಜಾಬ್ ಮಾಡತ್ತಾರ ಅದನ್ನ ಯಾವ್ದು ನೀವು ಬರ್ಕೊಡ್ರಿ ಕೊಡ್ತೀವಿ. ನೀವು ಬರ್ಕೊಡ್ರಿ ಅದ ಮತ್ತೆ ತಗೋಬರ್ರಿ. ಈಗ ನೀವು ಕೊಡ್ಬರ್ರಿ ನಮಗೆ. ಇಲ್ಲ ನೋಡ್ರಿ, ಯಾವ್ದೋ ವ್ಯಕ್ತಿದ ರೈಟು ಲಯಬಿಲಿಟಿ ಇದ್ದಾಗ 24 hours ಕೊಡ್ಬೇಕು. ನೀವು ಕೊಡ್ಬರ್ರಿ. 24 hours ಕೊಡಂತದ್ದು ಏನಿಲ್ಲ. ಇಲ್ಲ ನಾ ಅದಕ್ಕೆ ಇದ್ದಿದ್ದು ನಾನು ಕೇಸ್ ಲಾಸ್ ಹಚ್ಚಿ ಕೊಡ್ತೇನೆ. ಸೀನಿಯರ್ ಅಥಾರಿಟಿನ ಬಾಂಡ್ ಬೈ ಲಾಸ್ಟ್ ಟೈಮ್ 2 ವರ್ಷದಿಂದ ಇಲ್ಲಿ ಬಂದಾಗನು ಇದನ್ನ ಹೇಳಿದ್ರಿ ನೀವು. ಈಗ ನಾವಿದ್ದೀವಿ ಬೆಳಗಾವಿ ಜಿಲ್ಲೆಯ ಮುಡಗಿ ತಾಲೂಕಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿದ್ದೀವಿ. ಏನು ವಿಷಯ ಇತ್ತಂದ್ರೆ, ಈಗ ಇಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿ ದಿನಗೂಲಿ ಕಾರ್ಮಿಕರು ನೌಕರಿ ಮಾಡುವ ಸಂದರ್ಭದಲ್ಲಿ ಇವರು ಕನಿಷ್ಠ ವೇತನ ಕೇಳಿದ್ದಕ್ಕಾಗಿ ಅವರನ್ನು ಕೆಲಸದಿಂದ ತೆಗೆದಿದ್ದಾರೆ. ಅದಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ಅವ್ರನ್ನೇ ಕೇಳೋಣ ಏನು ವಿಷಯ ಅಂತ. ಸರ್, ಏನಾಯ್ತು? ಏನಿಲ್ಲ, ಹಿಂಗೆ ಇಲ್ಲಿ ಕಾರ್ಮಿಕರು ಇವರೆಲ್ಲ ದಿನಗೂಲಿ ಕಾರ್ಮಿಕರು ಕನಿಷ್ಠ ಒಬ್ಬರು ಹಿರಿಯರು ಒಂದು 30 ವರ್ಷದಿಂದ ಹಿಡಿದು ಒಂದು 15-20 ವರ್ಷ ಮಟ್ಟ ಕೆಲಸ ಮಾಡ್ಕೊತ ಬರ್ತಾ ಇದ್ದಾರೆ. ಇವ್ರು ಏನು ಮಾಡಿದ್ರು, ಈಗೀಗ ಕಾನೂನು ತಿಳುವಳಿಕೆ ಬಂದಿದ್ದರಿಂದ ನಮಗೆ ಕನಿಷ್ಠ ವೇತನವನ್ನು ಕೊಡ್ರಿ ಅಂತೇಳಿ ಕಾರ್ಮಿಕ ನ್ಯಾಯಾಲಯಕ್ಕೆ ಹೋದರು. ಕಾರ್ಮಿಕ ನ್ಯಾಯಾಲಯದಿಂದ ಒಂದು ಸುಮಾರು 30 ಲಕ್ಷ ರೂಪಾಯಿ ಇವರಿಗೆ ಹಿಂದಿನ ಕೊಡಬೇಕಂತ ಆದೇಶ ಆಯಿತು. ಅದಾದ ನಂತರ ಏನದ, ಕರೋನಾ ನೆಪ ಇಟ್ಕೊಂಡು ಇವ್ರನ್ನೇನದ, ನೀವು ಕೆಲಸದಿಂದ ಬಿಟ್ಬಿಡ್ರಿ, ಏನು ಬರಬೇಡ್ರಿ ಅಂತೇಳಿ ಇವ್ರನ್ನ ಹ್ಯಾರಾಸ್ಮೆಂಟ್ ಮಾಡಿ ಇವ್ರನ್ನ ಕೆಲಸದಿಂದ ತೆಗೆದ್ರು. ಎಷ್ಟು ಜನರನ್ನು ತೆಗೆದ್ರಿ ಕೆಲಸ? ಒಟ್ಟು 38 ಜನ, 42 ಜನರನ್ನು ತೆಗೆದಿದ್ರು. ಅದ್ರೊಳಗೆ ಇವ್ರದ್ದು ಅದ್ರಾಗೂ ಈ ಡೀನ್ ಏನದಾರು ಹೆದರ್ಸೋದು ಬೆದರ್ಸೋದು ಮಾಡಿ ಅದ್ರೊಳಗೆ 4 ಮಂದಿನ ತೆಗಿಸಿದ್ರು ಅವರು, ಮೇಲಾಧಿಕಾರಿಗಳು. ಆದ್ರೆ ಇವ್ರು ಇಷ್ಟು 38 ಜನ ದಿಟ್ಟವಾಗಿ ನಿಂತರು. ಆ ಕಾರಣಕ್ಕೆ ಏನದ, ಇದನ್ನ ಹೈಕೋರ್ಟ್ಗೆ ತಾವು ಅಪೀಲ್ ಹೋಗ್ತಾರ. ಏನಂತಂದ್ರೆ ಲೇಬರ್ ಕಮಿಷನರ್ ಆದೇಶದ ವಿರುದ್ಧ ಆದಾಗ ಅಲ್ಲೂ ಕೂಡ ಈ ಲೇಬರ್ ಕಮಿಷನರ್ ಆದೇಶವನ್ನು ಹೈಕೋರ್ಟ್ನವ್ರು ಎತ್ತಿಡಿತಾರೆ. 6ನೇ ತಾರೀಕು ಏನಿದೆ ತೀರ್ಪನ್ನು ಬಾಕಿ ಇಟ್ಕೊಂಡು ಏನಿದೆ ಇವರಿಗೆ ಮೌಖಿಕವಾದಂಥ ಒಂದು ಆದೇಶವನ್ನು ಕೊಡ್ತಾರೆ. ಇವರು ಕೂಡ ಅಲ್ಲಿ ಒಪ್ಕೋತಾರೆ, ಇವ್ರನ್ನೆಲ್ಲ ಕಾರ್ಮಿಕರನ್ನ ಕೆಲಸಕ್ಕೆ ತಗೊಳ್ತೀವಿ ಇದು ಅಂತ. ಈಗ ಆದೇಶ ಬಂದಿದ್ದೇನಾ? ಅಲ್ಲ, ಮೌಖಿಕ ಆದೇಶ ಆಗಿದೆ. ತಮಗೆ ಅದನ್ನ ಲಿಂಕ್ ಕೊಡ್ತೀನಿ. ಹೈಕೋರ್ಟ್ನಲ್ಲಿ ಏನು ಡಿಸ್ಕಷನ್ ಆಯಿತು, ಅದಕ್ಕೆ ಇವ್ರು ಏನು ಒಪ್ಕೊಂಡ್ರು ಅನ್ನೋವಂಥದ್ದನ್ನು ಅಲ್ಲೆಲ್ಲ ಒಪ್ಕೊಂಡು ಬಂದಿದ್ದಾರೆ. ಒಪ್ಕೊಂಡು ಬಂದ ನಂತರ ಈ ಕಾರ್ಮಿಕರು ಇಲ್ಲಿ ಕೆಲಸಕ್ಕೆ ಬಂದರೆ ಮೊದಲಿಗೆ ಕೆಲವು ಮಂದಿನ ತೊಗೊಂಡು 6 ಮಂದಿನ ಬಿಟ್ಟರು. ಅದಾದ ನಂತರ ಇಲ್ಲಿ ರಿಸೀವ್ಡ್ ಕೊಡ್ರಿ, ನಮ್ಮನ್ನು ಕೆಲಸಕ್ಕೆ ತೊಗೊಳ್ರಿ ಅಂತಂದ್ರೆ ಅದನ್ನು ತೊಗೊಳಕ್ತಾ ಇರಲಿಲ್ಲ. ಇವತ್ತು ಕೂಡ ಅದನ್ನೇ ಮಾಡಿದರು. ಅದಕ್ಕೆ ಮಾಹಿತಿ ಯತ್ನಾಗದು ನಾವು ಮಾತಾಡಿ ಅರ್ಜಿ ಕೊಟ್ವಿ. ಇವ್ರನ್ನ ಅಲ್ಲಿ ಕೆಲಸಕ್ಕೆ ತಗೋದು, ಒಬ್ಬರು ಡಿಪಾರ್ಟ್ಮೆಂಟದಿಂದ ಅಲ್ಲಿ ಕಳಿಸೋದು, ಅಲ್ಲಿ ಹೋಗ್ರಿ ಅನ್ನೋದು, ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅದೊಳಗೆ ಕೆಲಸ ಇಲ್ಲ, ಇನ್ನೊಂದು ಡಿಪಾರ್ಟ್ಮೆಂಟ್ ಕಡೆ ಹೋಗ್ರಿ ಅಂತ ಆ ಕಡೆ ಕಳಿಸೋದು. ಹಾಜರಾತಿ ನಮ್ಗೆ ಕೂಡ ಆಕತಿಲ್ಲ. ಅಲ್ಲಿ ಕೋರ್ಟ್ನಲ್ಲಿ ಇವ್ರೇನು ಸಬ್ಮಿಟ್ ಮಾಡ್ತಾರಂತಂದ್ರೆ ನೀವು ಕೆಲಸಕ್ಕೆ ತಗೋ ಅಂತ ಹೇಳಿದ್ರೆ. ತೋಟಗಾರಿಕಾ ಮಹಾವಿದ್ಯಾಲಯ ಅರಬಾವಿಯಲ್ಲಿ 10 ರಿಂದ 15 ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸುತ್ತಿದ್ದು, ನಾವು ಕನಿಷ್ಠ ವೇತನ ಕೊಡಂತೇಳಿ ನಾವು ವಿಷಯವರಿಗೆ ಒಂದು ಮನವಿ ಕೊಟ್ಟರು. ಇಲ್ಲ ತಂದರು ಅವರು. ಆದ್ದರಿಂದ ನಮ್ಗೆ ಅನ್ಯಾಯ ಆಗಿತ್ತು ಅಂತ ಒಂದು ಲೇಬರ್ ಕೋರ್ಟ್ಗೆ ಹೋದವು. ಲೇಬರ್ ಕೋರ್ಟ್ನಲ್ಲಿ ನಮ್ಮಂತೆ ಒಂದು ಆದೇಶ ಆಯಿತು, ಕನಿಷ್ಠ ವೇತನ ಕೊಡಬೇಕು ಮತ್ತು ಅವರಿಗೆ ಉಳಿದ ಬಾಕಿ ಮೊತ್ತವನ್ನು ಸಂದಾಯ ಮಾಡಬೇಕಂತೇಳಿ ಅವರು ನಮ್ಮ ಲೇಬರ್ ಕಮಿಷನರ್ ಅವರು ಆದೇಶ ಮಾಡಿದ್ರು. ಆ ಆದೇಶವನ್ನು ತೇಜೋಜ ಮಾಡಿಕೆರಿಂದ ಇವರು ಹೈಕೋರ್ಟ್ಗೆ ಅಪೀಲ್ ಹೋದರು. ಹೈಕೋರ್ಟ್ನಲ್ಲಿ ನಾವು ಆರ್ಡರ್ ಒಂದು ಇದನ್ನು ಮಾಡಿ ಇವ್ರನ್ನ ಕೆಲಸಕ್ಕೆ ತೊಗೋಬೇಕಂತೇಳಿ ಮೌಖಿಕವಾಗಿ ಒಂದು ಆದೇಶ ಕೊಟ್ಟರು ಅವರು. ಸರು ಆದೇಶ ಕೊಟ್ಟರು. ಇಲ್ಲಿ ಇದನ್ನು ಅವರೆಲ್ಲ ಒಂದು ಕಾನೂನನ್ನು ಗಾಳಿಗೆ ತೂರಾತಾರು ಮತ್ತು ಎಲ್ಲ ಕುಟುಂಬಗಳು ಬೀದಿ ಪಾಲಾಗತ್ತವು. ಇಲ್ಲಿ ಬಂದರೆ ಇಲ್ಲ ಅವ್ರ ಕಡೆ ಹೋಗ್ರಿ, ಅವ್ರು ಬಂದರೆ ಇಲ್ಲ ಇವ್ರ ಕಡೆ ಹೋಗ್ರಿ, ಇಲ್ಲ ಡೀನ್ ಅವ್ರು ಹೇಳಬೇಕು, ಇಲ್ಲ ನಮ್ಮ ವಿಭಾಗದ ಹೆಡ್ ಅವ್ರು ಹೇಳ್ಬೇಕಂತೇಳಿ ನಮ್ಮನ್ನೆಲ್ಲ ಅಧ್ಯಕ್ಷ ತಪ್ಪಿಸೋ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇಲ್ಲೆಲ್ಲ ಕುಟುಂಬಗಳು ಬೀದಿ ಪಾಲಾಗ್ಯಾವು. ನಾವು ಏನಾರ ಒಂದು ಇದಾತಂದ್ರೆ ಈ ಮೀಡಿಯಾ ಮುಖಾಂತರ ಹೇಳ್ತೀವಿ, ಇವರೇ ಹೊಣೆಗಾರ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಹೇಳಿಕೆ ಒಂದು ಇದನ್ನ ಮಾಡ್ತೀವಿ. ನೀವೇನು ಕೆಲಸ ಮಾಡ್ತಿದ್ರಿ ಇಲ್ಲಿ? ನಾವು ಇಲ್ಲಿ ಸುಮಾರು 13 ವರ್ಷಗಳ ಕಾಲ ಒಂದು ಸುದ್ದಿ ವಾಹಕ ಇಲ್ಲಿ ಒಂದು ಹುದ್ದೆಯಲ್ಲಿ ಕೆಲಸವನ್ನು ಮಾಡ್ತಿದ್ದೀವಿ. ಈಗ ನೀವು ಅಲ್ಲಿ ಜಾಯಿನ್ ಆಗಂತಲೇ ನೀವು ನಿಮ್ಮ ಡ್ಯೂಟಿಗೆ ನೀವು ಹೋಗಂತಲೇ ಈಗ ಏನು ಹೇಳ್ತಾ ಇದ್ದಾರೆ ಅವರು? ಡೀನ್ ಅವ್ರು ಹೇಳಬೇಕು ಇಲ್ಲ ಅಥವಾ ನಮ್ಗೆ ಏನು ಕೆಲಸನೂ ಹೇಳ್ತಾ ಇಲ್ಲ ಅವರು. ಡೀನ್ ಅವ್ರು ಹೇಳಂತಲೇ ಇಲ್ಲ, ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನಮ್ಗೇನು ಒಂದು ಫೀಲ್ಡ್ ವರ್ಕು ಕಳಿಸ್ತಾ ಇಲ್ಲ, ಎಲ್ಲಿ ಏನು ಮಾಡ್ತಾ ಇಲ್ಲ, ನಮ್ಗೇನು ಹೇಳ್ತಾ ಇಲ್ಲ. ನಮ್ಮನ್ನು ಒಂದು ಎಲ್ಲ ಒಂದು ಕಾನೂನನ್ನು ಗಾಳಿಗೆ ತೂರಿ ಬಿಡತ್ತಾರು, ನಮ್ಮ ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ನ್ಯಾಯ ಒದಗಿಸಿಕೊಡಂತೇಳಿ ನಿಮ್ಮ ಈ ಒಂದು ಮೀಡಿಯಾ ಮುಖಾಂತರ ಕೇಳ್ಕೊತಿದ್ವಿ. ತಮ್ಮ ಹೆಸರು? ಸಂಜು ವಾಲಿಕಾರ್ ಅಂತ.
ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 hour ಟೀಚಿಂಗ್ ಮಾಡ್ತೀವಿ, 90 minutes. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ಅವ್ರಿಗೆ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.